ಮಾತಾಡ್ತೀವಿ ಅಂತ ಹೇಳಿಲ್ಲ. ಒಬ್ಬರೇ ಮಾತಾಡ್ತೀವಿ ಅಂತ ಹೇಳಿದ್ದು. ಇಲ್ಲ 3 ಜನ ಮಾತಾಡ್ತೀವಿ ಅಂತ ಹೇಳಿದ್ವಿ. 3 ಜನ ಮಾತಾಡ್ತೀವಿ. ಚೌಕಾಸಿ ಅಂತ ಬಂತು ಸರ್. ರಾತ್ರಿ ಚರ್ಚೆ ಮಾಡೋಣ ಅಂತ ಆಗಿದೆ ಸರ್. ನಿಯಮಾವಳಿ ಪ್ರಕಾರ ನಾವು ಕೊಟ್ಟಿದ್ದೀವಿ ನೋಟಿಸು. ಗಾನವಾದಂತ ವಿಚಾರ ನಿಮ್ಮ ಚರ್ಚೆ ಮಾಡೋಣ ಸದನದಲ್ಲಿ ಈಗ ಅಜೆಂಡಾ ಪ್ರಕಾರ ರೆಸಲ್ಯೂಷನ್ ಮೂವ್ ಮಾಡೋದಿತ್ತು. ಅಜೆಂಡಾ ಪ್ರಕಾರ ಮಧ್ಯದಲ್ಲಿ ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡದ್ಮೇಲೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇಡೀ ದಿನ ಎಲ್ಲ ಇದನ್ನೇ ಮಾಡಿದ್ರೆ 23ನೇ ತಾರೀಕು ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದು. ನೀವು ಅದನ್ನ 16 ಬೇರೆ ಪ್ರಶ್ನೆ ಕನ್ವರ್ಟ್ ಮಾಡಿ ಬಂದ್ರೆ ಮಾತಾಡಕ್ ಆಗಿರ್ಲಿಲ್ಲ. 3 ಜನ ಮಾತಾಡಿ ನೀವು ಎಷ್ಟು ದಿನ ಕೊಡ್ಲಿ ಅಜೆಂಡಾ ಪ್ರಕಾರ ನಡಿ. ನೀವು ಮಾಡಿರೋ ಭ್ರಷ್ಟಾಚಾರ ಮೌನವಾಗಿದ್ರೆ ಭ್ರಷ್ಟಾಚಾರ ಮಾಡಿದ್ದೀನ ಸುಮ್ಮನೆ ಒಂದ್ ಸೆಕೆಂಡ್ ಈಗ ಎಲ್ಲ ಸದಸ್ಯರು ಅವರವರ ಆತ್ಮೀಯರಿಗೆ ಈಗ ಮನೆ ಮುಖ್ಯಮಂತ್ರಿ ಹೇಳಿದಾಗೆ ಫಸ್ಟ್ ಎಜೆಂಡಾದಲ್ಲಿ ನಮ್ಮ ಚರ್ಚೆ ಯಾವ್ದಿತ್ತು ಅಂತ ಹೇಳಿದ್ರೆ ರೆಸಲ್ಯೂಷನ್ ಮೂವ್ ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿ ಮೂವ್ ಮಾಡ್ಬೇಕಂತ ಬಂದಿದ್ರು. ತಾವು ಅದಕ್ಕೆ ಮುಂಚೆ ಬಂದ ಏನ್ ಹೇಳಿದ್ರೆ ನಾವು ಮೊನ್ನೆ ನಿಲುವಳಿ ಸೂಚನೆ ಮಂಡಿಸಿದ್ದೇವೆ. ಆಯ್ತು 16 ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ, ಸಿಕ್ಲಿಲ್ಲ. ನಾನು ನಿನ್ನೆ ತಮ್ಮ ಚರ್ಚೆ ಆದ ನಂತರ ನಿನ್ನೆ ಸಂಜೆ ಅದನ್ನು ನೀವು ಮಾತಾಡಿ ಅಂತ ಹೇಳಿದ್ದೆ. ಆಗ ತಾವು ಹೇಳಿದ ನೀವು ಕಾಲಿಗೆ ಅಟೆನ್ಷನ್ ತಗೊಳ್ಳಿ, ನಾಳೆ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ. ಅದ್ರ ಬಗ್ಗೆ ಲಾ ಮಿನಿಸ್ಟರ್ ಮುಖ್ಯಮಂತ್ರಿ ನಮ್ಮ 2-3 ನಾಯಕರು ನಿಮ್ಮ ಪಕ್ಷದವರಿದ್ದು ಕೂತ್ಕೊಂಡು ಇನ್ನು ಚರ್ಚೆ ಏನಾಯ್ತು ಅಂತ ಹೇಳಿದ್ರೆ ಆಯ್ತು ಫಸ್ಟಿಗೆ 1 ಗಂಟೆ ಮಾತಾಡಿ ಮತ್ತು ಅರಗ ಜನೊಂದು ಮಾತಾಡೋದು ಇತ್ತು. ಇಲ್ಲಿ ಬಂದು ಅವರು ಕೊಟ್ಟ ಲೆಟರ್ ಅಂತ ಹೇಳಿ ಮಾತ್ರ ಒಂದು ST ಮಂಜುನವರು ಸೈನ್ಯದಲ್ಲಿ ಇಲ್ಲ. ಅದಕ್ಕೆ ನಿಲ್ಲಪ್ಪ ಮಂಜುವಾರೆ, ನೀವು ಹೇಳಿ ನಿಮ್ಮ ವಿಚಾರ ಇರಬಹುದು. ನಾನು ಹೇಳ್ದೆ ಕೇಳಿ, ನಾನು ಹೇಳ್ದೆ ಕೇಳಿ, ನಾನು ಹೇಳ್ದೆ ಕೇಳಿ ಪ್ಲೀಸ್. ಆಯ್ತು ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ. ಅದಕ್ಕಾಗಿ ತಾವು 1 ಗಂಟೆ ತಾವು ಹೇಳಿದೆ, ಅಡಿಷನಲ್ ಟೈಮ್ ಆಗಿದೆ, ಆದಷ್ಟು ಮುಗಿಸುವ. ಈಗ ಇದಕ್ಕೆಲ್ಲರೂ ಕೂಡ ಸಹಕಾರ ಕೊಡಬೇಕಾಗ್ತದೆ. ತಾವು ಎಲ್ಲ ಸಹಕಾರ ಕೊಡ, ಯಾಕೆ ಮಾತಾಡ್ಲಿಕ್ಕೆ ಹೋದ್ರೆ ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಅದರಲ್ಲಿ ಸಬ್ಜೆಕ್ಟ್ ಇದೆ, ಅದನ್ನು ಡಿಫೆಂಡ್ ಮಾಡ್ಲಿಕ್ಕೆ ಕೂಡ ಪ್ರತಿಯೊಬ್ಬರು ಕೂಡ ಅದು ಗೊತ್ತಿದೆ. ಈಗ ಹೋದ್ರೆ ನಮ್ಗೆ ಮುಂದಕ್ಕೆ ಆಗುದಿಲ್ಲ. ಸೊ ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಬಹುಶಃ ಆಯ್ತು. ಅದಕ್ಕಾಗಿ ಈಗ ST ಮಂತ್ರಿ ನನಗೆ ಸೈನ್ ಹಾಕಿದ ಕಾರಣ ನನಗೆ ಕೊಡ್ಲಿಕ್ಕೆ ಮನಸ್ಸಿದ್ರು ಕೂಡ ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅರಗ ಜಾನ 10 ನಿಮಿಷ ಮಾತಾಡಿ ಆದಷ್ಟು ಮತ್ತೆ ರೂಲ್ಸ್ ಮೇಲೆ ಕೂಡ ಸಹಕಾರ ತಾವು ಕೊಡಿ. ಸರ್ ಇಲ್ಲ ದಯವಿಟ್ಟು ಅವಕಾಶ ಆಯ್ತು. ಮತ್ತೆ ನೋಡ, ಈಗ ನನಗೆ ಅವಕಾಶ ಮಾಡ್ಕೊಡ್ಬೇಕು. ನಂದು ಲೆಟರ್ ಮೇಲೆ ಚರ್ಚೆ ಆಗಿರೋದು, ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು. ತಾವೇ ರೂಲಿಂಗ್ ಕೊಟ್ಟಿದ್ರೆ ಕೊಡಿ ಮಾತಾಡಿ ಅಂದ್ಬಿಟ್ಟು ಪುನಃ ಅದನ್ನ ವಾಪಸ್ ತಗೊಂಡ್ರಂಗೆ. 5 ನಿಮಿಷ ಮಾತಾಡ್ಲಿ ಅಧ್ಯಕ್ಷರೇ, 5 ನಿಮಿಷ ಮಾತಾಡ್ಲಿ ಪಾಪ ಅವರು. ಈಗ 1 ನಿಮಿಷ ನಾವು 1 ಸೆಕೆಂಡ್ 60 ಅದಕ್ಕೆ ಕೊಟ್ಟಿದ್ರಿ. ಆಯ್ತು, 69 ಕನ್ವರ್ಟ್ ಮಾಡಿದ್ಮೇಲೆ ಯಾರು ಬೇಕಾದ್ರೂ ಮಾತಾಡಬಹುದು. ಕೊಡ್ಬೇಕು ಅಂತ ಯಾವ ಆಕ್ಟ್ ಅಲ್ಲಿ ಇದೆ, ಯಾವ ರೂಲ್ಸ್ ಅಲ್ಲಿ ಇದೆ ಹೇಳಿ? ಯಾರು ರೂಲ್ಸ್ ಇಲ್ಲ. ಅಡ್ವೈಸರಿ ಕಮಿಟಿಯಲ್ಲಿ ಚರ್ಚೆ ಆಗೋದು ಮರ್ತು ಬಿಡೋದಾ? ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಚರ್ಚೆ ಆಗೋದು ಬಿಟ್ಬಿಡೋದಾ? ಅಲ್ಲ ಸರ್, ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಏನ್ ಚರ್ಚೆ ಆಯ್ತು? ಏನ್ ಚರ್ಚೆ ಆಯ್ತು? 2 ದಿನ 3 ಮತ್ತು 4 2 ದಿನಾನೂ ಕೂಡ ರೆಸಲ್ಯೂಷನ್ ಬಗ್ಗೆ ಚರ್ಚೆ ಮಾಡೋದು ಅಂತ ಆಗಿತ್ತು. That is why I am requesting you. ಅಧ್ಯಕ್ಷೆ, 1 ನಿಮಿಷ ಸರ್, ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ನೀವು ಚರ್ಚೆ ಮಾಡಿ ಅಜೆಂಡಾ ಪ್ರಕಾರ ಮಾಡಿ. ನರೇಗಾ
ರಾತ್ರಿ ಇಡೀ ಅಜೆಂಡಾ ಪ್ರಕಾರ ಮಾಡ್ಲಿ. ಮಾಡ್ಕೊಂಡವ್ರು ನೀವು. 3 ಜನಕ್ಕೆ ಒಂದು ಅವಕಾಶ ಕೊಡಲೇಬೇಕು. ಲೂಟಿ ಮಾಡಿದ್ದೀರಿ. ಈಗ ಮಾನ್ಯ ಅಧ್ಯಕ್ಷ ಇವರು ಬೆಳಿಗ್ಗೆ ಹೇಳಿದ್ದೇನು, ಬೆಳಿಗ್ಗೆ ನಿಮ್ ಚೇಂಬರ್ ನಲ್ಲಿ ಹೇಳಿದ್ದೇನು? ಕೂತ್ಕೊಳ್ಳಿ. ಭ್ರಷ್ಟಾಚಾರ, ನಿಮಗೆ ಭ್ರಷ್ಟಾಚಾರಿಗಳು ಅಂತ ಕರೆಯೋದು, ಭ್ರಷ್ಟಾಚಾರಿಗಳು ಅಂತ ಕರೆಯೋದು ನಿಮಗೆ. ನೋಡಿ ಈ ರೀತಿಯಾಗಿ ನಾನು ಹೇಳಿದೆ ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಯ್ತು. ಅಜೆಂಡಾ ಪ್ರಕಾರ ಹೋಗ್ಬೇಕು. ಅಜೆಂಡಾ ಪ್ರಕಾರ ನಡೀಲಿ. ಅಜೆಂಡಾ ಪ್ರಕಾರ ನಡೀಲಿ. ಅಜೆಂಡಾ ಪ್ರಕಾರ ನಡೀಲಿ. ಓಕೆ ಆಯ್ತು. ಸಭಾನಾಯಕರಿಗೆ ಗೌರವ ಕೊಟ್ಟಿದ್ದೀರಾ ನೀವು? ಸಭಾನಾಯಕರಿಗೆ ಗೌರವ ಕೊಟ್ಟಿದ್ದೀರಾ? ಸಭಾನಾಯಕರಿಗೆ ಗೌರವ ಕೊಟ್ಟಿದ್ದೀರಾ? ಸಭಾನಾಯಕರ ಮನೆಯಲ್ಲಿ ರೂಮ್ ನಲ್ಲಿ ಏನ್ ಚರ್ಚೆ ಆಯ್ತು? ಸರ್, ಈಗ ಸಭಾನಾಯಕರು ನೀವು ಇರ್ಲಿಲ್ಲ. ಅಶ್ವಥ್ ನಾರಾಯಣ್ ನೀವು ಇರ್ಲಿಲ್ಲ. ಬೆಳಿಗ್ಗೆ ಏನ್ ಚರ್ಚೆ ಆಯ್ತು ಅನ್ನೋದು 2 ನಿಮಿಷ ಮಾತಾಡ್ತಾರೆ. ಸರಿ ಇಲ್ಲ. ದಿಸ್ ಇಸ್ ನಾಟ್ ಕರೆಕ್ಟ್ ಸುನೀಲ್. ದಿಸ್ ಇಸ್ ನಾಟ್ ಕರೆಕ್ಟ್. ಚರ್ಚೆ ಮಾಡಿಲ್ಲ ಅಂತ ಎಲ್ಲಿ ಹೇಳಿದ್ರಿ ಸರ್? ಸರ್ ರಾತ್ರಿ 12 ಗಂಟೆ ತನಕ ನಡೆಸಿ ಸರ್. ದಿಸ್ ಇಸ್ ನಾಟ್ ಕರೆಕ್ಟ್. ಏನ್ ಮಾತನಾಡಿದ್ರೆ ಅದರ ನಿಮ್ ಸರ್ಕಾರದ ಬಗ್ಗೆ ಚರ್ಚೆ ಆಗಿಲ್ಲ. ಕೂತ್ಕೊಳ್ಳಪ್ಪ. ಎಲ್ಲ ಕೂತ್ಕೊಳ್ಳಿ ಪ್ಲೀಸ್. ದಿನೇಶ್ ಅವರೇ, ದಿನೇಶ್ ತಾಳ್ಮೆಯಿಂದ ಕೇಳಿರುವ ಎಲ್ಲ ವಿಷಯಗಳನ್ನು ದಿನೇಶ್ ಅವರೇ ನಿಮ್ಗೆ ಕೂತ್ಕೊಳ್ಳಪ್ಪ. ಅಧ್ಯಕ್ಷ, ಈಗ ಪ್ರತಿಪಕ್ಷ ನಾಯಕ ತಾವು ಇದ್ದೀರಿ. ನೀವು 3 ಜನಕ್ಕೂ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಟೈಮ್ ನೋಡಿ. ಅರ್ಜೆಂಟ್ ಏನಿದೆ ಅಂತ ಮಾತಾಡಿದ್ದಾರೆ. ಫಿನಿಶ್. ನಾಳೆವರೆಗೂ ಇದೆ. ನಾಳೆವರೆಗೂ ನಡೆಸಿ. ಈಗ ಎಲ್ಲರೂ ಕೂಡ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದಾರೆ. ನೀವು ಮಾತಾಡಿ ಅಂತ ಈಗ ಪ್ರತಿಪಕ್ಷ ನಾಯಕರೇ ನಮ್ಗೆ ನೋಡಿ ಬೇಗ ಮುಗಿಸ್ಬೇಕು. ಇದೆಲ್ಲ ಮತ್ತೆ ಚರ್ಚೆ ಇದರಲ್ಲಿ ಹೋಗ್ತದೆ. ನೀವು ಕೂಡ 1 ಗಂಟೆ 1:30 ಆಯ್ತು. ಅದು ತೊಂದರೆ. ಅದು ಪ್ರತಿಪಕ್ಷ ನಾಯಕರಿದೆ ತಾವು. ಆದಷ್ಟು ಬೇಗ ಮುಗಿಸ್ಬೇಕು. ನೀವೆಲ್ಲ ಸಹಕಾರ ಕೊಡೋದು ಹೇಗೆ? ನಿಮ್ಮನ್ನು ನಂಬಿ ಅಲ್ಲ ಅಲ್ಲಿ ಒಪ್ಪಿದ್ದು. ಇಲ್ಲ ಆಗಲೇ ನೋಡಿ ನಿಮ್ಮ ಮಾತನ್ನು ನಂಬಿ ಅಲ್ಲಿ ಅವ್ರಿಗೆ ಸರ್ ತರಾತುರಿ ಅದು ನಿರ್ಣಯ ಆಗಲೇ ಚರ್ಚೆ ಆಗಿದೆ. ನಾವು ಚರ್ಚೆ ಮಾಡಕ್ ಸಿದ್ಧ ಇದ್ದೀರಿ. ರಾತ್ರಿ ಎಲ್ಲ ಮಾಡ್ಲಿ. ಇಂಟ್ರೆಸ್ಟ್ ಇದ್ರೆ ರಾತ್ರಿ ಎಲ್ಲ ಕೂತ್ಕೊಳ್ಳಿ. ಮಾಡ್ಬೇಕಲ್ಲ. ನಾವು ರೆಡಿ ಇದ್ದೀರಿ. ಆಯ್ತು. ಈಗ ಮಂಜು 5 ನಿಮಿಷದಲ್ಲಿ ಮುಗಿಸಿ ಮತ್ತೆ 5 ನಿಮಿಷ ಮತ್ತೆ 1 ನಿಮಿಷ ಪಾಸ್ ಮಾಡ್ಬೇಕಷ್ಟೇ. ಮಾನ್ಯ ಅಧ್ಯಕ್ಷ, ಸಂಪೂರ್ಣ ವಿಚಾರ ಅವರು ರಿಕ್ವೆಸ್ಟ್ ಮಾಡ್ಕೊಂಡದಲ್ಲ. ಹೌದೌದು. ನಿಮ್ಮ ಚೇಂಬರ್ ನಲ್ಲಿ ಎಲ್ಲ ಮಾಡಿದ್ದು. ಬಿಸಿನೆಸ್ ಅಡ್ವೈಸರಿ ಕಮಿಟಿದಲ್ಲಿ ಏನ್ ಚರ್ಚೆ ಆಗಿತ್ತು? 2 ದಿನ ಎಕ್ಸ್ಕ್ಲೂಸಿವ್ ಆಗಿ ನರೇಗಾ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದು. ಅದಕ್ಕೋಸ್ಕರ 3 ದಿನ ಮುಂದಕ್ಕೆ ಹಾಕಿದ್ದು ನಾವು. ಈಗ ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡ್ಲಿ, ಅದಾದ್ಮೇಲೆ ಉತ್ತರ ಸಾಯಂಕಾಲ ಕೊಡ್ತೀವಿ ಅಂತ ಇವರೇ ಹೇಳಿದ್ದು. ನೀವು ಒಪ್ಕೊಂಡಿದ್ದೀರಿ. ನೀವು ಮಾತಾಡ್ಬೇಕಲ್ಲ. ಮಾಡಲಿಲ್ಲ. 1 ಗಂಟೆ 2 ಗಂಟೆ ಮಾತಾಡಿದ್ದಾರೆ. ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು 1 ನಿಮಿಷ ಕುತ್ಕೊಳ್ಳಿ. ಒಂದ್ ನಿಮಿಷ ಆಯ್ತು. ಜಾಸ್ತಿ ಮಾತಾಡೋದಲ್ಲ. ಜಾಸ್ತಿ ಮಾತಾಡಿದ್ರೆ ಹಗರಣ ದೊಡ್ಡದಿದ್ದಾರೆ. ಈಗ ಅದರ ಬಗ್ಗೆ ಎಲ್ಲ ಪ್ರತಿಪಕ್ಷ ನಾಯಕರು ಮಾತಾಡಬಹುದು. ಈಗ ನೀವು ಮಾತಾಡಿ ಫಿನಿಶ್ ಆಯ್ತು. ಈಗ ನೀವು ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ಇಲ್ಲ ಅಲ್ಲಿ. 5 ಮಿನಿಟ್ ಮಂಜ ಬೇಗ ಫಿನಿಶ್ ಮಾಡಿ. ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ದಿನೇಶ್ ಅವರೇ. ಅಧ್ಯಕ್ಷ ಆಯ್ತು. ದಿನೇಶ್ ಗುಂಡೂರಾವ್ ಪರಶುರಾಮನ ದೊಡ್ಡ ಭ್ರಷ್ಟಾಚಾರ. ವಿಚಾರ ದಿನೇಶ್ ಗುಂಡೂರಾವ್ 5 ಮಿನಿಟ್ಸ್. ನೀವು ಆ ವಿಷಯ ತಗೊಂಡ್ರೆ ಚರ್ಚೆ ಮಾಡಕ್ ರೆಡಿ ಇದೀನಿ. ನೀವು ರೆಡಿ ಇದ್ದೀರಾ? ನೋಡಿ ಯಾರು ಬೇಡ ಅಂತ ಮಾತಾಡಿ. ನಾನೇನು ಓಡೋಗ್ತಾ ಇಲ್ಲ. ನಾನು ರೆಡಿ ಇದ್ದೀನಲ್ಲ. ನಾನು ರೆಡಿ ಇದ್ದೀನಿ. ಬನ್ನಿ ಚರ್ಚೆ ಮಾಡೋಣ. ಈಗ ಇಷ್ಟೆಲ್ಲ ಮಾತಾಡ್ಬೇಡಿ. ಯಾರು ಕೂಡ
ಇಷ್ಟೆಲ್ಲ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ಹಗರಣ ಈಗ ನೀವು ಈ ರೀತಿ ನೀವು ಚರ್ಚೆ ಮಾಡೋ ಟೈಮ್ ವೇಸ್ಟ್ ಮಾಡ್ತೀರಾ, ಮಾತಾಡ್ತೀರಾ? ನೀವು ಇಷ್ಟೆಲ್ಲ ಮಾತಾಡಿ ನೀವು ಹೇಳಿ. ಹಗರಣ ಮನೆ ಬಾಗಿಲಿಗೆ ಬಂದಿದೆ ಈಗ. ಅದಕ್ಕೆ ಇಷ್ಟೆಲ್ಲ ಚರ್ಚೆ. ಆಯ್ತಪ್ಪ, ಡಿಸ್ಕಸ್ ಮತ್ತೆ ಮಾತಾಡೋ ಚರ್ಚೆ ಮಾಡಿ ಇದಕ್ಕೆ ರಿಪ್ಲೈ ಕೊಡುವಾಗ ವಿಚಾರ ಮಾತಾಡ್ಬಹುದು. ಟಿವಿನಲ್ಲಿ ಬಂದಿರಂತ ಹೇಳಕ್ ಇವ್ರು ಮಾತಾಡಿ. ಅಲ್ಲ ಏನ್ ದಾಖಲೆ ಅಧ್ಯಕ್ಷರೇ ಯಾಕೆ ವಿಷಯಾಂತರ